ಕೂದಲಿನ ಆರೋಗ್ಯಕ್ಕೆ ಸಲಹೆಗಳು. ಉದ್ದವಾದ ಕಪ್ಪು ರೇಷ್ಮೆಯಂತಹ ಕೂದಲು ಭಾರತೀಯ ಸ್ತ್ರೀಯರಿಗೆ ಭೂಷಣ ನೀಡುತ್ತದೆ ಮತ್ತು ಸೌಂದರ್ಯ ಇಮ್ಮಡಿಯಾಗುತ್ತದೆ. ಉದ್ದ ಕಪ್ಪು ಕೂದಲಿರುವ ಸ್ತ್ರೀಯ ಸೌಂದರ್ಯ ವೃದ್ಧಿಸುವುದಷ್ಟೇ ಅಲ್ಲದೆ ಇದು ಆರೋಗ್ಯದ ಪ್ರತೀಕವೂ ಆಗಿದೆ. ಆರೋಗ್ಯಕರ ಕೂದಲನ್ನು ಹೊಂದಲು ಉತ್ತಮ ಆಹಾರವನ್ನು ಸೇವಿಸುವುದು ಅವಶ್ಯಕತೆ ಇದೆ. ಆಹಾರದ ಜೊತೆಗೆ ಕೆಲವೊಂದು ಮನೆಮದ್ದುಗಳನ್ನು ಮಾಡುವುದರಿಂದ ಕೂದಲಿನ ಆರೋಗ್ಯ ವೃದ್ಧಿಯಾಗುತ್ತದೆ. ಆ ಕೆಲವು ಮನೆಯಲ್ಲಿ ಮಾಡುವಂತಹ ಸಲಹೆಗಳು ಏನೆಂದು ಈಗ ನೋಡೋಣ ಬನ್ನಿ. 1. ಎಳ್ಳು ತಿನ್ನುವುದರಿಂದ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. 2. ಈರುಳ್ಳಿ ರಸವನ್ನು ಕೂದಲಿನ ಬುಡಕ್ಕೆ ಹಚ್ಚುವುದರಿಂದ ಕೂದಲು ಉದ್ದವಾಗಿ ಬೆಳೆಯುತ್ತವೆ. 3. ಕರಿಬೇವಿನ ಸೊಪ್ಪನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕಾಯಿಸಿ ತಲೆಗೆ ಹಚ್ಚುವುದರಿಂದ ಕೂದಲು ಕಪ್ಪಾಗಿ ಬೆಳೆಯುತ್ತವೆ. 4. ಕೂದಲಿಗೆ ಮೆಹಂದಿ ಹಚ್ಚುವಾಗ ಮೊಟ್ಟೆಯ ಬಿಳಿ ಭಾಗವನ್ನು ಸೇರಿಸಿ ಹಚ್ಚಿಕೊಳ್ಳಿ, ಇದರಿಂದ ಕೂದಲು ಹೊಳೆಯುತ್ತವೆ. 5. ಕೂದಲಿಗೆ ವಾರದಲ್ಲಿ ಒಮ್ಮೆಯಾದರೂ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿಕೊಳ್ಳಿ. 6. ಜೀರಿಗೆಯನ್ನು ನುಣ್ಣಗೆ ಅರೆದು ಹಾಲಿನಲ್ಲಿ ಕಲಸಿ ತಲೆಗೆ ಚೆನ್ನಾಗಿ ತಿಕ್ಕಿಕೊಂಡು ಸ್ನಾನ ಮಾಡುವುದರಿಂದ ತಲೆಯಲ್ಲಿ ಹೊಟ್ಟು ಕಡಿಮೆಯಾಗುತ್ತದೆ. 7. ತಲೆಗೆ ತಣ್ಣೀರಿನಿಂದ ಸ್ನಾನ ಮಾಡಿದರೆ ಕೂದಲು ಚೆನ್ನಾಗಿ ಬೆಳೆಯುತ್ತದೆ ಮತ್ತು ತಲೆಯಲ್ಲಿ ಹೊಟ್ಟು ಆಗುವುದಿಲ್ಲ. 8. ಕಡಲೆ ಹಿಟ್ಟನ್ನು ಮೊಸರಿನಲ್ಲಿ ಕಲಸಿ ಕೂದಲಿಗೆ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ತಲೆ ಕೂದಲು ಉದ್ದವಾಗಿ ಬೆಳೆಯುತ್ತವೆ. 9. ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆಯನ್ನು ಮಿಶ್ರ ಮಾಡಿ ಕಾಯಿಸಿ ಪ್ರತಿದಿನ ಕೂದಲಿಗೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಿದ್ದರೆ ತಲೆಯಲ್ಲಿ ಹೊಟ್ಟು ಮಾಯವಾಗಿ ಕೂದಲು ನಯವಾಗಿ ಬೆಳೆಯುತ್ತವೆ. 10. ಮೊಟ್ಟೆಯ ಬಿಳಿ ಭಾಗವನ್ನು ನೀರಿನಲ್ಲಿ ಕದಡಿ ಅದನ್ನು ತಲೆಗೆ ಹಚ್ಚಿಕೊಂಡು 15-20 ನಿಮಿಷಗಳು ಕಳೆದ ನಂತರ ಸ್ನಾನ ಮಾಡಬೇಕು, ಇದರಿಂದ ತಲೆಯಲ್ಲಿನ ಹೊಟ್ಟು ಹೋಗುತ್ತದೆ. 11. ಲಿಂಬೆಹಣ್ಣಿನ ರಸ ಅಥವಾ ಹುಳಿ ಮೊಸರಿನಿಂದ ತಲೆಯನ್ನು ಮಸಾಜ್ ಮಾಡಿ 1 ಗಂಟೆಯ ನಂತರ ಸ್ನಾನ ಮಾಡಿದರೆ ತಲೆಯಲ್ಲಿನ ಹೊಟ್ಟು ಕಡಿಮೆಯಾಗುತ್ತದೆ. 12. ಕೂದಲು ಹೆಚ್ಚು ಹರಡಿಕೊಂಡಂತೆ ಕಾಣಲು ಕೂದಲನ್ನು ವಿರುದ್ಧ ದಿಕ್ಕಿನಲ್ಲಿ ಬಾಚಿರಿ. 13. ಆಗಾಗ್ಗೆ ಕೂದಲಿಗೆ ಬಾದಾಮಿ ಎಣ್ಣೆಯನ್ನು ಹಚ್ಚುತ್ತಿದ್ದರೆ ಕೆಲವು ದಿನಗಳಲ್ಲಿ ಕೂದಲಿನ ಆರೋಗ್ಯ ಹೆಚ್ಚುತ್ತದೆ. 14. ಕೂದಲಿಗೆ ಹರಳೆಣ್ಣೆ ಹಚ್ಚಿಕೊಂಡು 1 ಗಂಟೆಯ ನಂತರ ಸ್ನಾನ ಮಾಡಿದರೆ ಕೂದಲು ನುಣುಪಾಗುತ್ತವೆ ಮತ್ತು ತಲೆಹೊಟ್ಟು ದೂರವಾಗುತ್ತದೆ. ಶರೀರ ತಂಪಾಗುತ್ತದೆ, ಅಲ್ಲದೆ ಕಣ್ಣುಗಳು ತಂಪಾಗುತ್ತವೆ. 15. ಕಡಲೆ ಹಿಟ್ಟಿಗೆ ಲಿಂಬೆ ರಸ ಬೆರೆಸಿ ತಲೆ ಸ್ನಾನ ಮಾಡುವುದರಿಂದ ಜಿಡ್ಡಿನ ಅಂಶ ಕಡಿಮೆಯಾಗುತ್ತದೆ. 16. ಕೂದಲು ಕಾಂತಿಯುತವಾಗಿ ನುಣುಪಾಗಿ ನೀಳವಾಗಿ ಕಾಣಲು ಶಾಂಪೂವಿನಿಂದ ತಲೆ ಸ್ನಾನ ಮಾಡಿದ ನಂತರ ಕೊನೆಯಲ್ಲಿ 2 ಚಮಚ ಲಿಂಬೆ ರಸದೊಡನೆ 2 ಲೀಟರ್ ತಣ್ಣೀರು ಸೇರಿಸಿ ತಲೆ ಕೂದಲನ್ನು ತೊಳೆಯಿರಿ, ಇದರಿಂದ ಕೂದಲು ಮಿರಮಿರನೆ ಮಿಂಚುತ್ತವೆ. 17. ತಲೆಗೆ ಉಗುರು ಬೆಚ್ಚಗಿನ ನೀರನ್ನು ಉಪಯೋಗಿಸಿ ತಲೆ ಸ್ನಾನ ಮಾಡಬೇಕು ಮತ್ತು ಬಿಸಿ ನೀರನ್ನು ಆದಷ್ಟು ಕಡಿಮೆ ಉಪಯೋಗಿಸಿ. 18. ಹಸಿ ಕೂದಲನ್ನು ಬಾಚಬಾರದು ಮತ್ತು ಹೇರ್ ಡ್ರೈಯರ್ನಿಂದ ಹೆಚ್ಚಾಗಿ ತಲೆ ಕೂದಲನ್ನು ಒಣಗಿಸಬಾರದು, ಇದರಿಂದ ತಲೆ ಕೂದಲು ಉದುರುವುದನ್ನು ತಡೆಗಟ್ಟಬಹುದು. 19. ಕೊಬ್ಬರಿ ಎಣ್ಣೆಗೆ ಕರ್ಪೂರದ ಪುಡಿಯನ್ನು ಹಾಕಿ ಹಚ್ಚುವುದರಿಂದ ತಲೆಯಲ್ಲಿರುವ ಹೇನುಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. 20.
ಕೂದಲಿಗೆ ಮೆಹಂದಿಯನ್ನು ಹಚ್ಚುವಾಗ 2 ಚಮಚ ಮೊಸರು 2 ಚಮಚ ನೆಲ್ಲಿಕಾಯಿ ಪುಡಿ ಸೇರಿಸಿ ತಲೆಗೆ ಹಚ್ಚುವುದರಿಂದ ಕೂದಲಿಗೆ ಹೊಳಪು ಬರುತ್ತದೆ. ಇದರಿಂದ ಬಿಳಿ ಕೂದಲು ಬರುವುದನ್ನು ತಡೆಗಟ್ಟಬಹುದು ಮತ್ತು ಕೂದಲು ಸೊಂಪಾಗಿ ಬೆಳೆಯುತ್ತವೆ. ಉತ್ತಮ ಕೂದಲಿಗಾಗಿ ಹಸಿರು ತರಕಾರಿ, ಎಲೆಗಳಿರುವ ತರಕಾರಿ, ಹಾಲು, ಬೇಳೆಗಳು, ಕಾಳುಗಳು, ಹಣ್ಣು ಮತ್ತು ಹುಳಿಯಾಗಿರುವ ಮಜ್ಜಿಗೆಯನ್ನು ಸೇವಿಸಬೇಕು.